ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದ್ರು. ಅವರು ಹೇಳಿದಂತಹ ಮಾತುಗಳನ್ನು ನೀವು ಗಮನಿಸಿದ್ರಿ. ಕರ್ನಾಟಕ ರತ್ನವನ್ನ ಸರ್ಕಾರ ನೀಡಿದೆ, ಆದರೆ ಎಲ್ಲ ರತ್ನಗಳಿಗೂ ಮೀರಿದಂತಹ ವ್ಯಕ್ತಿತ್ವ, ಮೀರಿದಂತಹ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆದರೆ ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗ ಇದೆಯಲ್ಲ, ಅಭಿಮಾನ್ ಸ್ಟುಡಿಯೋದ ಆ ಜಾಗ, ಕಳೆದ ದಶಕದಿಂದ ವಿವಾದದಲ್ಲಿರುವಂತಹ ಜಾಗ, ಆ ಜಾಗದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಅಲ್ಲಿ ಒಂದಿಷ್ಟು ಜಾಗ, ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗದಲ್ಲಿ ಒಂದಿಷ್ಟು ಜಾಗವನ್ನ ಪೂಜೆ ಮಾಡೋದಕ್ಕೆ ಅಭಿಮಾನಿಗಳಿಗಾಗಿ ಬಿಟ್ಟುಕೊಡಿ, ಸರ್ಕಾರ ಅದನ್ನ ನಿರ್ಧಾರ ಮಾಡಲಿ ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಹಿರಿಯ ನಟ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕ ರತ್ನ, ಎಲ್ಲಕ್ಕೆ ರತ್ನಗಳಿಗೆ ಮೀರಿದಂತಹ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸರ್ಕಾರ ಈಗ ಕರ್ನಾಟಕ ರತ್ನವನ್ನ ಕೊಡುವುದಕ್ಕೆ ನಿರ್ಧಾರ ಮಾಡಿದೆ ಸರ್. ವಿಷ್ಣುವರ್ಧನ್ ಅವರಿಗೆ ಹಾಗೆ ಸರೋಜಾದೇವಿ ಅವರಿಗೆ ಏನ್ ಹೇಳ್ತೀರಿ ಸರ್? ಬಹಳ ಸಂತೋಷದ ಸುದ್ದಿ ಇದು. ಬಹಳ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ವಿಷ್ಣು ಸರ್ಗೆ ಅಂದ್ರೆ ಅವ್ರು ಯಾವ್ದ್ರ ಹಿಂದೆ ಹೋಗ್ತಿರ್ಲಿಲ್ಲ, ಅವ್ರ ವ್ಯಕ್ತಿತ್ವನೇ ಆ ತರ ಇತ್ತು. ತಾನಾಗ್ತಾನೆ ಎಲ್ಲೂ ಬರಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಅವರು, ತಾನಾಗ್ತಾನೆ ಬರಬೇಕು ಅಂತ. ಇದು ಬಂದಿರೋದು ನನಗೆ ಬಹಳ ಖುಷಿ ಆಗ್ತಿದೆ. ಅಂಡ್ ಸರೋಜಾದೇವಿ ಮೇಡಮ್ಗೂ ಬಂದಿರೋದು, ಇಬ್ರು ಬಹಳ ಹತ್ರದಿಂದ ನೋಡಿ ನಾವು ಮೆಚ್ಚಿದೀವಿ. ನಮ್ಮೆಲ್ಲರ ಬಹಳ ಬಹಳ ಹೆಮ್ಮೆಯ ಕಲಾವಿದರು. ಅಂಡ್ ವಿಷ್ಣು ಸರ್ ಸಿಕ್ಕಿರೋದಂತೂ ನನಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ರೀ. ನಿಜ ನಿಜ. ಬಟ್ ಅಭಿಮಾನಿಗಳದ್ದು ಮತ್ತೂ ಒಂದು ಬೇಡಿಕೆ ಇದೆ ಸರ್. ಆ ಸಮಾಧಿ ಇದ್ದಂತಹ ಜಾಗ, ಆ ಸ್ಮಾರಕ ಇದ್ದಂತಹ ಜಾಗ ಏನ್ ನೆಲಸಮ ಆಯ್ತು, ಅಲ್ಲಿ ಪೂಜೆ ಮಾಡೋದಕ್ಕೆ ಒಂದಿಷ್ಟು ಜಾಗವನ್ನ ಬಿಟ್ಟುಕೊಡ್ಬೇಕು ಸರ್ಕಾರ ಅಂತ ಹೇಳಿ, ಆ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ಹೇಳಿ, ಆ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಈ ಒಂದು ಅದ್ಭುತವಾದ ಕ್ಷಣ, ಈಗ ಆಲ್ರೆಡಿ ಒಂದು ಅದ್ಭುತವಾದ ಒಂದು ವಿಷಯ ಸಿಕ್ಕಿದೆ. ಇದನ್ನ ನಾವು ಸಂಭ್ರಮಿಸೋಣ. ಅದು ಅವರ ಭಾವನೆಗಳು ಖಂಡಿತವಾಗ್ಲೂ ಗೌರವಿಸ್ತಾರೆ. ನಮ್ಮೆಲ್ರಿಗೂ ಇರುವಂತ ಒಂದು ಸಾಮೂಹಿಕ ನೆನಪು ಅದು. ಅದ್ರ ಬಗ್ಗೆ ನಾವು ಮುಂಚೆನೂ ಮಾತಾಡಿದೀವಿ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟವರು ಪರಿಶೀಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೊಂದು ಒಳ್ಳೆ ನಿರ್ಧಾರ ಸಿಗುತ್ತೆ ಅನ್ನೋದು ಎಲ್ಲರ ಆಸೆ. ಬಟ್ ಈ ಕ್ಷಣ ಐ ಥಿಂಕ್ ನಾವು ಈ ವಿಷಯವನ್ನ ಸಂಭ್ರಮಿಸೋಣ ಸದ್ಯಕ್ಕೆ. ನಿಜ ನಿಜ ಸರ್, ನಿಜ ಸರ್. ಥ್ಯಾಂಕ್ ಯು ರಮೇಶ್ ಅರವಿಂದ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.